ಸಂಭವಂ ಅಧ್ಯಾಯಂ 1 ಇದೊಂದು ಮಲಯಾಳಂ ಇಂಡಸ್ಟ್ರಿಯ ಸಿನಿಮಾ ಆಗಿದ್ದು, ಈ ಸಿನಿಮಾನ ನೋಡಿ ನಮ್ಗೇನು ಅನ್ನಿಸ್ತು ಅನ್ನೋದನ್ನ ಈ ರಿವ್ಯೂನಲ್ಲಿ ನೋಡ್ಕೊಂಬರೋಣ ಬನ್ನಿ. ತುಂಬಾ ದಿನ ಗ್ಯಾಪ್ ಆದ್ಮೇಲೆ ಮತ್ತೆ ಒಂದು ಒಳ್ಳೆಯ ಕಂಟೆಂಟ್ ಜೊತೆ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಸಿನಿಮಾ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಡೈರೆಕ್ಟ್ ಆಗಿ ಇಲ್ಲಿನ ಸ್ಟೋರಿ ಕಡೆ ಬರೋದಾದ್ರೆ, ಒಂದು ದಟ್ಟ ಅರಣ್ಯದಲ್ಲಿ ಸಿಕ್ಕಾಕೊಂಡಿರುವಂತ ಒಂದು ಪೊಲೀಸ್ ಟೀಮ್ನ ಸರ್ವೈವ್ ಮಾಡೋದಕ್ಕೆ ಅಂತ ನೆರೆ ರಾಜ್ಯದವರಾದಂಥ ಇನ್ನೊಂದು ಪೊಲೀಸ್ ಟೀಮ್ನವರು ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಬರ್ತಾರೆ. ಬಟ್ ಆ ಒಂದು ಕಾಡಿನಲ್ಲಿ ಒಂದು ದೊಡ್ಡ ಸಮಸ್ಯೆ ಇರುತ್ತೆ. ಅದೇನಂತಂದ್ರೆ, ಆ ಕಾಡಿನಲ್ಲಿ ಯಾರೇ ಹೋದ್ರು ಅಲ್ಲಿರುವಂಥ ಟೈಮ್ ಲೂಪ್ನಲ್ಲಿ ಸಿಕ್ಕಾಕೊಂಡ್ಬಿಡ್ತಿರ್ತಾರೆ. ಇದನ್ನೆಲ್ಲ ಮೀರಿ ಅಲ್ಲಿರುವಂಥ ಪೊಲೀಸ್ ಟೀಮ್ನ ಇನ್ನೊಂದು ಟೀಮ್ ಕಾಪಾಡುತ್ತಾ ಅನ್ನೋದೇ ಇಲ್ಲಿನ ಮೇನ್ ಕಾನ್ಸೆಪ್ಟ್ ಆಗಿದೆ. ಇದೊಂದು ಮಲಯಾಳಂ ಇಂಡಸ್ಟ್ರಿಯ ಮತ್ತೊಂದು ಥ್ರಿಲ್ಲರ್ ಜಾನರ್ಗೆ ಸೇರುವಂಥ ಸಿನಿಮಾ ಆಗಿದ್ದು, ಈ ಸಿನಿಮಾ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅಷ್ಟೇ ಅಲ್ಲದೆ ಒಂದು ಟೈಮ್ ಲೂಪ್ ಅನ್ನುವಂಥ ಸಿಂಪಲ್ ಕಾನ್ಸೆಪ್ಟ್ನ ಇಟ್ಕೊಂಡು ಇಷ್ಟು ಚೆನ್ನಾಗಿರುವಂಥ ಸಿನಿಮಾ ತೆಗೆದಿರೋದಕ್ಕೆ ಡೈರೆಕ್ಟರ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಒನ್ಸ್ ನೀವು ಈ ಸಿನಿಮಾದಲ್ಲಿ ಎಂಗೇಜ್ ಆಗಿಬಿಟ್ರೆ ಆ ಸಿನಿಮಾ ಮುಗಿಯೋವರೆಗೂ ಕೂಡ ನಿಮಗೆ ಕ್ಯೂರಿಯಾಸಿಟಿಯನ್ನು ಬಿಲ್ಡ್ ಮಾಡೋ ಥರ ಸೀನ್ಗಳನ್ನ ಬಿಲ್ಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಡೈರೆಕ್ಟರ್ ಅವರು ನೋಡುವಂಥ ಪ್ರೇಕ್ಷಕರಿಗೆ ಎಷ್ಟೆಲ್ಲ ತಲೆಯಲ್ಲಿ ಹುಳ ಬಿಡ್ತಾರೆ ಅನ್ನೋದನ್ನ ಈ ಸಿನಿಮಾ ನೋಡಿದರೆ ನಿಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಅಷ್ಟೇ ಅಲ್ಲದೆ ಸಿನಿಮಾದ ಕ್ಲೈಮ್ಯಾಕ್ಸ್ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಹೇಗಿದೆ ಅಂತಂದ್ರೆ, ನಾವು ಈ ಸಿನಿಮಾದ ಪಾರ್ಟ್ 2ಗೆ ವೇಟ್ ಮಾಡೋದಕ್ಕೆ ಡೈರೆಕ್ಟರ್ ಅವರು ಹಿಂಟ್ನ ಕೊಟ್ಟಿದ್ದಾರೆ. ಅದು ಏನು ಅಂತ ನೀವು ಸಿನಿಮಾ ನೋಡಬೇಕಾದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇದೊಂದು ಕಂಪ್ಲೀಟ್ ಸಿನಿಮಾ ಆಗಿದ್ದು, ನೀವು ಇನ್ನೂ ಈ ಸಿನಿಮಾ ನೋಡಿಲ್ಲ ಅಂತಂದ್ರೆ ಜಿಯೋ ಹಾಟ್‌ಸ್ಟಾರ್ OTT ಆ್ಯಪ್ನಲ್ಲಿ ಸ್ಟ್ರೀಮ್ ಆಗ್ತಿದೆ, ಹೋಗಿ ನೋಡಿ. ಹಾಗೆ ಇನ್ನೊಂದು ವಿಷಯ, ಈ ಸಿನಿಮಾದಲ್ಲಿ ಯಾವುದೇ ಮುಜುಗರ ಬರಿಸುವಂಥ ಸೀನ್ಗಳು ಕೂಡ ಇಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ಕೂತು ಈ ಸಿನಿಮಾನ ನೀವು ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ಈ ರಿವ್ಯೂವನ್ನು ಎಂಡ್ ಮಾಡೋಣ. ಹೋಗೋಕ್ಕೂ ಮುಂಚೆ ಒಂದು ಮಾತು, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಗಳನ್ನ ನೋಡ್ತಿದ್ರೆ ಅಥವಾ ಹೊಸದಾಗಿ ನಮ್ಮ ವಿಡಿಯೋಗಳು ನಿಮಗೆ ರೀಚ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಒಳ್ಳೆಯ ಕಂಟೆಂಟ್ ಜೊತೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡೋಣ. ಥ್ಯಾಂಕ್ ಯು.